ಬೆಂಗಳೂರಿನಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಅಕ್ಕಪಕ್ಕದ ಮನೆಯವರು ಗಲಾಟೆ ಮಾಡ್ಕೊಂಡಿದ್ದಾರೆ. ಆಟೋ ಪಾರ್ಕಿಂಗ್ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು. ಒಂದು ಗುಂಪಿನಿಂದ ಮನೆಗೆ ನುಗ್ಗಿ 8 ಮಂದಿ ಮೇಲೆ ಹಲ್ಲೆ ಬೇರೆ ನಡೆದಿದೆ. ಬೆಂಗಳೂರಿನ ಪ್ರಗತಿಪುರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಆಗಿರುವಂಥದ್ದು. ಬೆಂಗಳೂರಿನ ಪ್ರಗತಿಪುರದಲ್ಲಿ ಮಹಿಳೆಯರು, ಮಕ್ಕಳು, ಪುರುಷರ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಶಿವಕುಮಾರ್ ಕುಟುಂಬ ಸೇರಿದಂತೆ 8 ಜನರ ಮೇಲೆ ಹಲ್ಲೆ ನಡೆದಿದೆಯಂತೆ. ಸೈಯದ್ ತಹಾ ಹಾಗೂ ಆತನ ಕಡೆಯವರು ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ನಿನ್ನೆ ರಾತ್ರಿ ಮನೆ ಮುಂದೆ ಆಟೋ ನಿಲ್ಲಿಸಿದ್ರು ಶಿವಕುಮಾರ್ ಅವರು. ಸೊ ಆಗ ಒಂದು ಕಿರಿಕಾಗಿದೆ. ಸೈಯದ್ ಮನೆ ಮುಂದೆ ಆತನ ಸಂಬಂಧಿ ಬಂದು ಆಟೋ ನಿಲ್ಲಿಸಿದ್ನಂತೆ. ಸೊ ಇದನ್ನ ಪ್ರಶ್ನಿಸಿದ್ದಕ್ಕೆ, ವೇಗವಾಗಿ ಆಟೋ ತಂದು ನಿಲ್ಲಿಸಿದ್ದ ಸೈಯದ್ ಸಂಬಂಧಿ ಅಂತ ಹೇಳಿ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಶಿವಕುಮಾರ್ ಮತ್ತು ಅವರ ಕುಟುಂಬದವರು ಕೇಳಿದ್ರಂತೆ. ಸೊ ಹಾಗಾಗಿ ಮನೆಗೆ ನುಗ್ಗಿ 8 ಜನರ ಮೇಲೂ ಕೂಡ ಹಲ್ಲೆ ನಡೆದಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅಲ್ಲೇ ಇದ್ದಂಥವ್ರು ಒಬ್ಬರು ಮೊಬೈಲ್ನಲ್ಲೂ ಕೂಡ ಈ ಒಂದು ದೃಶ್ಯವನ್ನ ಚಿತ್ರೀಕರಿಸಿದ್ದಾರೆ. ಗಮನಿಸಬಹುದು ಈ ದೃಶ್ಯವನ್ನ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮುಸ್ಲಿಂ ಅವ್ರು ಬಂದು ಆಟೋ ನಿಲ್ಸಿದ್ರಂತೆ ಮನೆ ಮುಂದೆ. ಸೊ ಅವರು ಯಾಕಪ್ಪ ಆಟೋ ನಿಲ್ಸಿದೆ ತೆಗೀರಿ ಅಂತಂದ್ರಂತೆ. ಸೊ ಅವರು ತೆಗೀರಿ ಅಂದಿದ್ದಕ್ಕೆ ನೀವು ಯಾರು ಕೇಳೋಕ್ಕೆ ಹಂಗೆ ಹಿಂಗೆ ಅಂತ ಆವಾಜ್ ಹಾಕಿದ್ರಂತೆ. ಸೊ ಅದಾದಮೇಲೆ ಇಲ್ಲ ತೆಗಿಬೇಕು ಅಂತ ಅವ್ರು ಹೇಳಿದ್ಮೇಲೆ ಅವ್ರು ಹೋಗಿ ಅಲ್ಲಿ ನಮಾಜ್ ಮಾಡ್ತಾರೋ ಎಲ್ಲ ಮುಸ್ಲಿಂ ಅವ್ರನ್ನ ಕರೆಸಿ ಜಗಳ ಮಾಡಿ, ಇರೋ ನಮ್ಮ ಮಾವ ಇದ್ದಾರೆ ಅವ್ರಿಗೆಲ್ಲ ಹೊಡೆದು, ಅದಾದ ನಂತರ ಅವ್ರಿಗೆ 2 ಹೆಣ್ಮಕ್ಳು, ಅವ್ರ 2 ಹೆಣ್ಮಕ್ಳಿಗೂ ಹೊಡೆದು, ಅವ್ರ ವೈಫ್ ಅವ್ರಿಗೂ ಹೊಡೆದು, ಅಕ್ಕಪಕ್ಕ ಕೇಳಕ್ಕೆ ಬಂದಿರೋರನ್ನ ಒಂದು ಹೆಣ್ಮಗು, ಆಮೇಲೆ 3 ಜನ ಗಂಡು ಮಕ್ಳಿಗೂ ಹೊಡೆದು. ಸೊ ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಬಂದ್ವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಹಾಸ್ಪಿಟ್ಲಿಗೆ ಇದು ಮಾಡಿ ಅಂತ ಹೇಳಿದ್ದಾರೆ, ಅಡ್ಮಿಟ್ ಆಗಿ ಅಂತ ಹೇಳಿದ್ದಾರೆ. ಅಡ್ಮಿಟ್ ಆಗಿದ್ದಾರೆ, ರಿಪೋರ್ಟ್ ಬರೋದು. ಆಲ್ಮೋಸ್ಟ್ 20 ಜನ ಬಂದು ಎಲ್ಲ ಫ್ಯಾಮಿಲಿ ಮೇಲೆಲ್ಲ ಅಟ್ಯಾಕ್ ಮಾಡಿ ಕೇಳಕ್ಕೆ ಬಂದಿರೋರ್ನೆಲ್ಲ ಅವ್ರನ್ನ ಕರ್ಕೊಂಡೋಗಿ ಮೇಲ್ಗಡೆ ಗಂಟ ಹೊಡೆದು ಇಲ್ಲೆಲ್ಲ ಕಣ್ಣೆಲ್ಲ ಊದಿಸಿ. ಸೊ ಅದು ಹಂಗಾಗಿದೆ ಸರ್. ಮನೆ ಹತ್ರ ಆಟೋ ನಿಲ್ಲಿಸ್ದ ಅಷ್ಟೇ. ನಾನು ನಮ್ಮ ಮನೆಯವ್ರು ಇಟ್ಕೊಂಡು ಯಾಕೋ ಇಲ್ಲಿ ನಿಲ್ಸಿದ್ಯಾ ಇಷ್ಟೇ ಅಂದಿದ್ದವ್ನ. ಕರೆಕ್ಟ್ ಗೇಟ್ ಎದುರುಗಡೆ ಇರೋ ಬರ್ತೀನಿ ನಿನಗೆ ಅಂದ್ಬಿಟ್ಟು ಕೀ ಆಟೋ ಬಿಟ್ಬಿಟ್ಟು ಓಡ್ತಾ ಇದ್ದ. ನಮ್ಮ ಮನೆಯವರು ನನ್ನ ನಂದಿ ಮಗ ಅವನೇನೋ ಬಿಟ್ಬಿಟ್ಟು ಓಡ್ತಾ ಇದ್ದ, ನೋಡೋ ಹಿಡಿಯೋ ಅಂತ ನಮ್ಮ ಮನೆಯವ್ರು ಅಂದರು. ಅದಕ್ಕೆ ಅವನು ಸ್ಟ್ರೈಟ್ ಹೋಗಿ ರೈಟ್ ಸೈಡ್ ಹೋದ್ರೆ ಮಸೀದಿ ಇದೆ, ಇಷ್ಟು ಜನನ ಕರ್ಕೊಂಡು ಬಂದಿದ್ದಾನೆ. ಬಂದ ತಕ್ಷಣನೇ ನಮ್ಮ ಮನೆಯವ್ರನ್ನ, ನನ್ನ ನಂದಿ ಮಗನ, ಹುಡುಗನ 3 ಜನ ಪಟ ಪಟ ಅಂತ ಹೊಡಿತಾ ಇದ್ದಾರೆ. ನಾನು ಇರ್ರಿ ಅಂದ್ರೆ ಹಿಂಗೆಲ್ಲ ಇಟ್ಕೊಂಡು ಹೊಡಿಯಕ್ ಬರ್ತಾ ಇದಾರೆ. ಎಲ್ಲಾರು ಮಕ್ಕಳು ಮರಿ ಎಷ್ಟು ಜನ ಬರ್ತಾ ಇದಾರೆ. ಇರ್ರಿ ಅಲ್ಲಿ ಇವ್ರನ್ನ ಬರೋಷ್ಟೊತ್ತಿಗೆ, ಮನೆಗೆ ಬರೋಷ್ಟೊತ್ತಿಗೆ ಇವ್ರನ್ನ ಮನೆ ಒಳಗಡೆ ಇದಾರೆ. ಇವ್ರು ನೂಕಿ ಇವ್ರಿಗೂ ಹೊಡೆದು, ಇನ್ನೊಂದು ಹುಡುಗಿ ಇದೆ 12 ವರ್ಷದ ಹುಡುಗಿ, ಆ ಹುಡುಗಿ ಪಕ್ಕೆ ಎಲ್ಲ ಹೊಡೆದು. ನಾರ್ಮಲ್ ಆಗಿ ಆಟೋ ಏನಕ್ಕೆ ನಿಲ್ಲಿಸಿ ಅಂತ ಕೇಳಿದ್ದಾರೆ. ನಾರ್ಮಲ್ ಆಗಿ ಕೇಳಬೇಕಾದ್ರೆ ಏನಾಗಿದೆ ಅಂದ್ರೆ ಅವರು ಸ್ವಲ್ಪ ಬ್ಯಾಡ್ ವರ್ಡಲ್ಲಿ ಏನೋ ಹೇಳ್ಬಿಟ್ಟು ಹೋಗಿದ್ದಾರೆ. ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಇವರು ಏನ ಬಾಪ ಇಲ್ಲಿ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿ ಏನೋ ಅಂತ ಹೇಳಕ್ ಹೋಗಿದ್ದಾರೆ. ಬಟ್ ಅವರು ಕ್ಲೀನಾಗಿ ಇದು ಮಾಡಿಲ್ಲ. ಅವ್ರು ಹಂಗೆ ಇವ್ರು ಕೇಳ್ಬೇಕಾದ್ರೇನೆ ಹೋಗಿ ಫುಲ್ ಲೈಕ್ ಕಾಲ್ ಮಾಡ್ಕೊಂಡು, ಅಲ್ಲಿ ಪಕ್ಕದಲ್ಲೇ ಮಸ್ಜಿದ್ ಇದೆ, ಪ್ರೇಯರ್ ಮುಗಿಸ್ಕೊಂಡು ಯಾರು ಆಚೆ ಬಂದಿರೋ ಅವ್ರನ್ನೆಲ್ಲ ಕಾಲ್ ಮಾಡಿ ಫುಲ್ ಎಲ್ಲ ಕರ್ದಿ ಅವ್ರು ಯಾರು ಆಟೋ ನಿಲ್ಸಿದ್ಯಲ್ಲಪ್ಪ ಅಂತ ಕೇಳಿದ್ರಲ್ಲ ಅವ್ರಿಗೆಲ್ಲ ಅವ್ರ ಮೇಲೆ ಹೊರಿಸಿರೋದು. ನಾವು ಅವ್ರನ್ನ ತಡಿಬೇಕಾದ್ರೆ ನಮ್ಮನ್ನೆಲ್ಲ ಹೊಡೆದಿ, ನಮ್ಮ ನೋಡಿಬೇಕಾದ್ರೆ ಅವ್ರು ಸ್ವಲ್ಪ ತಡಿಯಕ್ಕೆ ಬಂದಿದ್ರು. ಅವ್ರಿಗೆಲ್ಲ ಲೈಕ್ ಫೀಮೇಲ್ಸ್ ಇದಾರಲ್ಲ ಅವ್ರಿಗೆಲ್ಲ ಹೊಡೆದಿ ಇದು ಮಾಡಿದ್ದಾರೆ. ಎಷ್ಟೊತ್ತಲ್ಲಾಗಿದ್ದು ಇದು ಲೈಕ್ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ, ಒಂದು ಅರೌಂಡ್ 8 ಇರ್ಬೋದು. ಇವತ್ತು ಒಂದು ಸಂಜೆ ಫಾಸ್ಟ್ ಸಂಜೆ ಆದ್ಮೇಲೆ ನಮ್ಮ ಮಾವ ಆಟೋ ನಿಲ್ಸಿದ್ರು. ಪಕ್ಕದಲ್ಲಿ ಒಬ್ಬ ಆಟೋ ನಿಲ್ಸ್ದ. ನಮ್ಮ ಮಾವ ಎತ್ತು ಅಂದ್ರು. ಅವನು ಬ್ಯಾಡ್ ವರ್ಡ್ಸಲ್ಲಿ ಹಿಂದಿಲಿ ಏನೋ ಅಂದ. ಹಿಂದಿಲ್ ರೋಡ್ ಅಪ್ಪಿದೆ, ಮೇಲೆ ಹೋಗ್ಬಿಟ್ಟು ನಮ್ಮ ಮಾವ ನಿಂತ್ಕೊಳ್ಳೋ, ಯಾಕೆ ಹಿಂಗೆ ಮಾತಾಡ್ತೀಯ, ಗಾಡಿ ಎತ್ತು ಅಂದಿದ್ವಿ ಅಂದರು. ನೋಡಿಲ್ಲ, ಮಗು ಮನೇಲಿದೆ, ಬರೀ 5 ವರ್ಷದ ಮಗು, ಅದಕ್ಕೂ ಹೊಡೆದಿದ್ದಾರೆ ಎಲ್ಲ. ಇನ್ನು ಬೆಂಗಳೂರಿನಲ್ಲಿ ಆಟೋ ಪಾರ್ಕಿಂಗ್ ವಿಚಾರಕ್ಕೆ ನಡೆದಿರುವಂತಹ ಒಂದು ಗಲಾಟೆ. ಈ ಒಂದು ಘಟನೆ ಬಗ್ಗೆ ಟ್ವೀಟ್ ಮಾಡಿದ್ರು ಪ್ರತಾಪ್ ಸಿಂಹ. ಅದಾದ ನಂತರ ತಮ್ಮ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ವೇಕಪ್ ಹಿಂದೂಸ್ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ರು ಪ್ರತಾಪ್ ಸಿಂಹ.
ಯಾವಾಗ ಈ ಒಂದು ಟ್ವೀಟ್ ಬೇರೆ ಥರ ಹೋಗುತ್ತೆ, ಬಹುಶಃ ಇನ್ನೇನಾದರೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅರ್ಥಂತಹ ಸಂಸದ ಪ್ರತಾಪ್ ಸಿಂಹ ಅದಾದ ನಂತರ ಟ್ವೀಟನ್ನು ಡಿಲೀಟ್ ಮಾಡಿದ್ದಾರೆ. ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಂತೆ ಟ್ವೀಟನ್ನು ಡಿಲೀಟ್ ಮಾಡಿದ್ದಾರೆ. ನೋಡಿ ಇಲ್ಲಿ, ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್ ಅಂತ ಹೇಳಿ ಬರುತ್ತೆ ಈಗ. ಬಟ್ ಈ ಒಂದು ಘಟನೆ ಆದ ತಕ್ಷಣ ಪೋಸ್ಟ್ ಮಾಡಿದ್ದಂತಹ ಪ್ರತಾಪ್ ಸಿಂಹ ಒಂದು ಟ್ವೀಟ್ ಮಾಡಿದ್ರು, ವೇಕಪ್ ಹಿಂದೂಸ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಂತಹ ಪ್ರತಾಪ್ ಸಿಂಹ. ಘಟನೆ ಬಳಿಕ ಸ್ಥಳಕ್ಕೆ ಪೊಲೀಸರು ಹೋದ್ರು, ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ರು. ಇದೊಂದು ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂಥ ಒಂದು ಗಲಾಟೆ. ಯಾರೋ ಈ ರೀತಿಯಾಗಿ ಆಟೋ ನಿಲ್ಲಿಸೋ ಒಂದು ವಿಚಾರಕ್ಕೋಸ್ಕರ ಗಲಾಟೆ ಮಾಡ್ಕೊಂಡಿದ್ದಾರೆ. ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಕಠಿಣವಾಗಿ ಅವ್ರ ವಿರುದ್ಧ ಕ್ರಮಗಳಾಗತ್ತೆ ಅಂತೇಳಿ ಪೊಲೀಸರು ಕೂಡ ಅಲ್ಲಿ ಹೋಗಿ ಭರವಸೆಯನ್ನು ನೀಡಿದ್ರು. ಅದಾದ ನಂತರ ಈಗ ತಕ್ಷಣಕ್ಕೆ ಪ್ರತಾಪ್ ಸಿಂಹ ತಮ್ಮ ಒಂದು ಟ್ವೀಟನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಅದಾದ ನಂತರ ಬೇರೆ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ. ದಿಸ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಇನ್ ಬೆಂಗಳೂರು ಕುಮಾರಸ್ವಾಮಿ ಲೇಔಟ್, ಬ್ರಾಟ್ ಇಟ್ ಟು ದ ನೋಟಿಸ್ ಟು ದ ಬೆಂಗಳೂರು ಕಮಿಷನರ್ ದಯಾನಂದ್ ಸರ್, ವೇಕಪ್ ಹಿಂದೂಸ್. ಸೊ ಇದೇ ಒಂದು ಟ್ವೀಟ್ ಮಾಡಿದಂಥದ್ದು ಪ್ರತಾಪ್ ಸಿಂಹ. ಸೊ ಅದಾದ ನಂತರ ಅಂದರೆ ಮೊದಲು ಕೇಳಿದರೆ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ಕುಮಾರಸ್ವಾಮಿ ಲೇಔಟ್ನಲ್ಲಿ, ಸೊ ಅದನ್ನು ಕಮಿಷನರ್ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಲಾಸ್ಟ್ ಲೈನ್ ಇತ್ತಲ್ಲ, ಸೊ ಅದು ಬಹುಶಃ ಏನಾದರೂ ತೊಂದರೆಗೆ ಈಡು ಮಾಡ್ಬೋದು, ಮತ್ತಷ್ಟು ಸಮಸ್ಯೆ ಮಾಡಬಹುದು ಅಂತ ಹೇಳಿ ಅರ್ಥಂತಹ ಪ್ರತಾಪ್ ಸಿಂಹ ಟ್ವೀಟನ್ನು ಡಿಲೀಟ್ ಮಾಡಿದ್ದಾರೆ.